ಹೋದ್ ನಾನು ಬೇ ಹ್ಞೂ ತರಿ ಹೋದ. ಏನಂತವಂದು ಏನು ಹೇಳಕ್ ಬಂದಿದ್ದ? ನೀ ಏನು ಇಟ್ಟತ್ತರ್ಗ ಒಂದು ಕುಟ ಮಾತಾಡ್ಕೊಂಡು ನಿಂತಿರೋದು? ಏ ತಂಗಿ ಅವನ್ ಕೂಟ ಮಾತಾಡ್ಕೊಂಡು ನಿಂತಿರ್ಲಿಲ್ಲ. ಅವ್ನು ನಿಂತಾಗನ ಮಾದಕ್ ಬಂದ್ಲ, ಮಾದಕ್ಕನ ಜೋಡಿ ಮಾತಾಡ್ಕೊಂಡು ನಿಂತಿದ್ದೆ. ನೀ ಯಾಕೆ ಹಂಗೆ ಮಾಡಕತ್ತಿ? ಗೊತ್ತಾಯ್ತು ತಗೋ ನನಗೆ. ಏನು ಮಾತಾಡಿದಿ? ಏನಿಲ್ವಾ, ನಾ ಏನು ಮಾತಾಡಿಲ್ ಬಿಡು ಅವನ ಜೋಡಿ. ಅದು ಏನೋ ನಾಳೆ ಮತ್ತೆ ಮಾದಕರ ಮನ್ಯಾಗ ಏನೋ ಪಂಚಾಯತಿ ಕುಡಿಸ್ತಾನಂತ. ಮಾವ ನೀನು ಲಕ್ಷ್ಮಣನ್ ಕರ್ಕೊಂಡು ವೀರೇಶನ ಜೊತೆಗೆ ಕರ್ಕೊಂಡು ಬರ್ರಿ, ಅಲ್ಲಿ ದೊಡ್ಡವರೆಲ್ಲ ಏನು ತೀರ್ಮಾನ ತೋತಾರ ಆ ತೀರ್ಮಾನಕ್ಕೆ ನಾನು ಬದ್ದದೇನವ ಅನ್ನಕತ್ತಿದ್ದ. ಅದನ್ನ ಮಾತಾಡಿದ್ವಿ. ಅವ್ನು ಹೋದ, ಅಟ್ಟತ್ತಿಗೆ ಮಾಡಕ್ಕೆ ಬಂದ್ಲು. ಅವ್ನು ಕೂಟ ನಾಯಕ ಇಲ್ದುದ್ ಮಾತಾಡ್ಕೊಂಡು ನಿಂದ್ರಾಕೋಲಿ ಬೇಸಿದ್ ಬಿಡ ನೀನು. ನಡಿ ಅದಕ್ಕೆ ಸಿಟ್ಟು ಸಾಡಾತು ಮಾಡ್ಕೊಂಡು ನಡಿ. ಒಟ್ಟ ಬಾಗಿಲು ಕಸ ಹೊಡೆದು ನೀರು ಹಾಕಿ ದೇವ್ರ ದೀಪ ಹಚ್ಚಿ ನಡಿ. ಇವಾಗ ಬರೋ ಹೊತ್ತಾತು, ನಾನು ಚಾಕಿಡ್ತೀನಿ. ನಂಗೆಲ್ಲ ಗೊತ್ತೈತೆ ಹೇಳು, ನೀ ಏನೇನು ಮಾತಾಡಿ ಅವ್ನು ಕುಟ್ಟಾಗ ಅನ್ನೋದು. ಯಾಕೆ ಹಂಗೆ ಮಾಡಕತ್ತೀಯ ಲಕ್ಷ್ಮಿ ನೀನು? ನಾ ಏನು ಮಾಡೀನಿ? ನೀ ಏನು ಮಾಡಿಲ್ಲ, ನೀನ್ ಹಡದ ನಾ ತಪ್ಪು ಮಾಡೀನಿ. ಎದಕ್ಕೆ ವಾದ ಮಾಡಕತ್ತೀಯ ಲಕ್ಷ್ಮಿ? ಸುಮ್ಮಿರು. ದಾನು ನೋಡು, ಈ ವಿಚಾರಕ್ಕೆ ಮಾತಾಡಿ ರಂಪ ಮಾಡಬೇಡ. ನಾಳೆ ನಿಮ್ಮ ಅಪ್ಪನ ಹತ್ರ ಚಂದ ಮಾತಾಡ್ತೀನಿ. ನಡಿ, ನೀ ಒಳಗೆ ನಡಿ. ಏನಿಲ್ಲ ಬರ್ಲಿ ಅಪ್ಪಾಜಿ, ನೀ ಅವ್ನ ಕುಟ ಏನೇನು ಮಾತಾಡ್ಕೊಂಡು ನಿಂತಿದ್ದಾನೆ ನಾನು ಎಲ್ಲ ಕೇಳಿಸ್ಕೊಂಡೆ. ನೀ ಹೇಳ್ತೀನಿ ನಾ. ನನಗೇನು ಹೇಳ್ತಿ ಅದನ್ನ? ಏನದು ಬಾಯಿ ಅಂಗಳಕ್ಕೆ ಹೇಳಾಕತ್ತೈತಿ ನಿಂಬುದು? ಬರ್ರಿ, ಚಲೋ ಹೇಳಿದ್ರೆ ನಿನ್ನ ಮಗಳಿಗೆ ಮೆಣಸಿನಕಾಯಿ ಮುರಿದಿಟ್ಟಂಗ ಆಗಕತ್ತೈತಿ. ನಾನು ಕುಟ್ಟಾಗ ಹುಯ್ಯಿ ಅಂತ ನಿಂತಾಳೆ. ಈ ಹೊತ್ನಾಗ ಯಾಕೆ ಏನಾರ ಹೇಳಾಕ ಹೋಕ್ಕಿ ನೀನು? ಈ ದಾನು ನೀ ಒಟ್ಟ ಸುಮ್ಮನೆ ಇರೋದಿಲ್ಲ ನೋಡಿ. ಆಕಿಗೆ ಯಾಕೆ ದುಂಬಲ ಬಿದ್ದಿ? ಏನು ವಿಚಾರಕ್ಕವ? ಎದ್ರ ಸಂಬಂಧ? ಆಕಿನ ಕೇಳಪ್ಪಾಜಿ ಏನು ಮಾಡ್ಯಾಳ ಅನ್ನೋದು. ಗೊತ್ತು ಹೋಗ, ನಾ ಹೇಳ್ತೇನೆ. ನಡಿ ನಡಿ, ನಿಂದ ಏನು ಕೆಲಸ ಐತಿ ನೋಡ್ಕೊ ಹೋಗು. ದಾನು ಏನದು? ಬಸರಿತ್ ಹುಡುಗಿ ಕುಟ್ಟ ಹೆಂಗೆ ಮಾತಾಡೋದದು? ನೀವು ಸುಮ್ಮನಿರಿ. ಹಿಂಗವ್ರಿಗೆ ಸಡ್ಲು ಕೊಟ್ಟ ತಲೆ ಮೇಲೆ ಖಾರ ಹಾಕತ್ತಾರ ಇವತ್ತು ಅವ್ರು ನಮಗೆ. ಎಂದು ನಮ್ಮ ಮಾತು ಕೇಳಾಳು, ಎಂದು ನಮ್ಮ ಮಾತಿನಂಗೆ ನಡ್ಕೊಂಡಾಳು, ಎಂದು ನಮ್ಮ ಮಾತಿನಂಗೆ ಜೀವನದಾಗ ಉದ್ಧಾರ ಆಗ್ಯಾಳಕಿ. ಮತ್ತೆಲ್ಲ ನಮ್ಮ ಮಾತು ಧಿಕ್ಕರಿಸಿ ಇವತ್ತು ಈ ಸ್ಥಿತಿ ತಂದು ಇಟ್ಕೊಂಡಾಳು. ಹೌದು, ನಾನು ನಿಮ್ಮ ಮಾತು ಧಿಕ್ಕರಿಸಿನ ಹಿಂಗೆ ಮಾಡಕತ್ತೀನಿ. ಒಟ್ಟು ನನಗ ಬಾ. ಏನವಾ ಲಕ್ಷ್ಮು? ಯಾಕೆ ಹಂಗೆ ಸೆಟ್ ಅಂದ್ರೆ ಪುಟ್ಟಂತಿ? ನಡಿ, ನಾ ಎಲ್ಲ ನಿಮ್ಮ ಹೋಗಿ ಹೇಳ್ತೀನಿ. ಒಳಗೆ ಹೋಗ್ಯವ ಹೋಗಿ ಒಂದೀಟು ಚಾಕಿಡ ನಡಿ, ನಾ ಮಾತಾಡ್ತೇನೆ ನಿಮ್ಮ ಮುಂದೆ ಜೋಡಿ. ಹೋಗಿ ತ್ರಾಸ ಮಾಡ್ಕೊಬಿಡೋಗವ. ಈ ಹೊತ್ನಾಗ ಏನು ಟೆನ್ಷನ್ ತೊಗೋಬೇಡ. ಒಂದು ಹೋಗಿ ಎರಡು ಹೋಗಿತ್ತು ಲಕ್ಷ್ಮವ್ವ, ಹೇಳಾತನಿಲ್ಲ ತಂಗಿ. ಒಳಗೆ ಹೋಗುವ. ನಾನು ಇಷ್ಟೊತ್ತಿನ ಇದನ್ನ ಹೇಳ್ಕೊಂಡೆ, ಕಿವಿಗೆ ಹೋಗ್ಲಿಲ್ಲ ಈ ಮಾತು. ನೀ ಹೇಳಿದ ತಕ್ಷಣ ಹ್ಯಾಂಗ ಸೀದಾ ಒಳಗೆ ಹೊಕ್ಕಾಳ ನೋಡು. ಮತ್ತೆ ಎಲ್ಲ ಹೇಳೋದಕ್ಕೂ ಒಂದು ಪದ್ಧತಿ ಇರ್ತೈತಿ. ನೀನು ಹಾಯ್ತು ಇತ್ತಂತಂದು ಒದರ್ಕೊಂಡು ನಿಂತಿದ್ದಿ, ನೀನು ಕೊಟ್ಟಾಗ ವಾದ ಮಾಡ್ಕೊಂಡು ನಿಂತಾಳೆ. ಅಲ್ಲ, ಮಕ್ಕಳಿಗೆ ಹ್ಯಾಂಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ, ಒದರ್ತೀರಿ. ಹೌದಪ್ಪ, ಮಕ್ಕಳ ಜೋಡಿ ಹ್ಯಾಂಗ ಮಾತಾಡ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಗೊತ್ತಿಲ್ದಂಗನ ಇವ್ರನ್ನ 30 ವರ್ಷದಿಂದ ಸಾಕಿ ಸಲವಿ ಇಟ್ಟಿದ್ದ ತಲೆನೂ ಇಟ್ಟದಪ್ಪ ಮಾಡಿ ನಾನು ಎಲ್ಲರ ಹತ್ರ ನಂದು ಪಾಠ ಹೇಳ್ಸ್ಕೊಳಂಗ ಆಗೈತಿ. ಹೇಳ್ರಿ ಮಕ್ಕಳು, ಹೇಳ್ರಿ ಅಪ್ಪನು, ಹೇಳ್ರಿ ಎಲ್ಲರೂ ಪಾಠ ಮಾಡವ್ರ ನನಗೆ. ಪಾಠ ಮಾಡಿ ಇವತ್ತು ಈ ಸ್ಥಿತಿ ತಂದಿಟ್ಕೊಂಡ. ನೀ ನನಗೆ ಪಾಠ ಮಾಡಿ ಮಗಳನ್ನ ಈ ಸ್ಥಿತಿಗೆ ತಂದಿಟ್ಟಿ. ಇನ್ನು ಏನೇನು ಮಾಡ್ತಿ ನೋಡು. ಆಕಿನ ಬಿಟ್ಲು ನಾನು ಹಿಡಿದ್ ನೋಡು. ಈಗ ಏನು ವಿಚಾರ? ನೀವಂತ ಬಿಡು ರಾಜಾ ಮನುಷ್ಯ. ಏನ್ ವಿಚಾರ? ಆರಾಮಿನ ಮ್ಯಾಗ ಕೇಳ್ತಿದ್ದೆ. ನಾನು ಬಾಯಿಲಿ ಏನನ್ನೋದು ಹೇಳು, ಹಂಗೆ ಯಾಕೆ ಸಟ್ಕೊಂಡು ನಿಂತಿ? ಬಿಡ್ರಿ, ನಿಮ್ಗ ನನ್ನ ಮಾತಂದ್ರೆ ಅಪ್ಪ ಮಕ್ಕಳಿಗೆ ವರ್ಷನ. ಹಂಗೆ ಆಗತ್ತೀಯ ದಾನು? ಇದಾವರೆಗೂ ನಿನ್ನ ಮಾತು ಏನು ಕೇಳೇ ಇಲ್ಲ ಅನ್ನ. ಯಾಕೆ ಹಂಗೆ ಮಾತಾಡ್ತಿ? ಅಲ್ಲ, ಹುಡುಗಿ ಬಸರೈತಿ, ಯಾಕೆ ಟೆನ್ಷನ್ ಕೊಡ್ತಿ ಅಂತಂದೆ ಅಷ್ಟೇ. ಅದು ಅನ್ನಬೇಡ್ದನ್ನು ತಗನ ಗಂಡಾಗಿ ಅದು ಅಂದ್ರೆ ತಪ್ಪನ್ನ ನಿನಗೆ. ಈಗ ಹೇಳೋ ತಪ್ಪಲ್ರಿ. ಮೊದಲು ಏನಾಗೈತೆ ಅಂತ ತಿಳ್ಕೊಂಡು ಇಕ್ಕಟ್ಟ ಮಕ್ಕಳ ತರ ಮಾತಾಡ್ಬೇಕು. ಹುಯ್ ಅಂತ ನನ್ನ ಮ್ಯಾಗ ಬಿಡೋದಲ್ಲ. ನಾ ಇದಕ್ಕೆ ಸಸ್ತ ಸಿಕ್ಬಿಟ್ಟೆ ನಿಮಗೆ. ಆತು ಬಿಡು, ಆತು. ಏನಾತೀಗ? ಏನು ಸುದ್ದಿ? ಏನಿಲ್ಲ, ನಿನ್ನ ಮಗಳಿಗೆ ನಾ ಏನು ಅನಬಾರ್ದಂದಿಲ್ಲ, ಹೇಳಬಾರ್ದು ಹೇಳಿಲ್ಲ. ಗಂಡ ಕರೆಯಾಕ ಬರಾಕತ್ತಾನು. ಹೋಗುವ, ನಾವು ಏಸ್ ತಿಂದರು ಅಲ್ಲಿ ಚಂದಾಗಿರು ಬಾಳ ಅಂದಿದ್ದ. ಆಕಿಗೆ ದೊಡ್ಡ ಶಿಕ್ಷೆ ಕೊಟ್ಟಂಗ ಆಗಕತ್ತೈತಿ ನೋಡು. ಅದಕ್ಕೆ ಖರಾ ಹುಡಿ ಅನ್ನಕತ್ತಾಳ. ಮಂಜಾ ಬಂದಿದ್ದ. ಆ ಹುಚ್ಚುಳೆ ಮಗ ಯಾಕೆ ಬಂದಿದ್ದ ನಮ್ಮನೆ ಬಾಗ್ಲಕ್ಕೆ? ಅವ್ ಬಂದ್ರೆ ಅವ್ನು ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಅಂದಿದ್ದಿಲ್ಲ ನಾನು. ಎದಕ್ಕೆ ಬಂದಿದ್ನಂತವ? ಯಾಕೆ ಅವ್ ಬಂದಾಗ ಬಿಟ್ಟಂಗೆ ತಲೆ ಮೇಲೆ ಕುಂದ್ರಾತ ನಾನು. ಏನಿಲ್ಲ, ಅವನ ಮಗ್ಲನ ಮುರಿತೀನಿ ನಾ. ಮುರಿ ಮಗ್ಲ ಮುರಿ, ಕೈಕಾಲ್ ಮುರಿ. ಯಾಕೆ ಅವನು ಪೂರ ತಗದ ಬಿಡಿ ಹೇಳ್ತೀನಿ. ಇಟ್ಟು ದಿನ ಮಗಳು ಇಲ್ಲಿ ಬಂದಿದ್ದು ಬಸರಾಗಿ ಗಂಡನ ಬಿಟ್ಟು ಬಂದಿಲ್ ಕುಂತಾಳ ಅಂತ ಊರಾನ್ ಮಂದಿ ಮಾತಾಡ್ತಾರು. ನಾಳೆ ಅವ್ರ ಅಪ್ಪನಾಕಿ ಲಕ್ಷ್ಮವನ ಗಂಡನ ಸಾಯಿ ಹೊಡೆದ ಅಂತ ಊರಾನ್ ಮಂದಿ ಮಾತಾಡುವಲ್ಲಾಕ. ಹುಟ್ಟಿದ ಕೂಸಿನ ಅವ್ರ ಅಪ್ಪನ ಅನಾಥ ಮಾಡ್ದ ಅಂತ ಊರಾನ್ ಮಂದಿ ಹೇಟವಲ್ರಾಕ. ಮಾಡಪ್ಪ ಮಾಡು, ಊರಾಗೆಲ್ಲರೂ ಡಾಕುಗಳು ಆಗಾಕತ್ತಾರ. ಈಗ ಏನು ಮಾಡನಾಗುತ್ತೀನಿ ನನಗೆ? ಏನೈತೆ ಅದ ನೋಡು ದಾನು, ನನಗೆ ನೇರ ಹೇಳು. ನೀ ಕೊಂಕಳ ಸುತ್ತಿ ಮೈಲಾರಕ್ಕೆ ಬರಬೇಡ ನೀ. ನೀವೇನು ಅವನೇನು ಹೊಡೆಯೋದು ಬಿಡೋದು ಏನು ಬೇಕಾಗಿಲ್ಲ. ಹೆಣ್ಮಕ್ಳು ಯಾವ ಜಾಗದಾಗ ಎಲ್ಲೆಲ್ಲಿ ಇರ್ತಾರಲ್ಲ ಅಲ್ಲಿದ್ರೆ ಅವ್ರಿಗೆ ಕಿಮ್ಮತ್ತು. ನಾಳೆ ಪಂಚಾಯತಿ ಕುಡ್ಸಾನಂತ ಮಂಜ, ನಿಮ್ಮ ಮಕ್ಕಳು ಬರ್ತಾಳತ್ತ. ಶಂಕರಪ್ಪಣ್ಣರ ಮನೆ ಪಂಚಾಯತಿ ಐತಿ, ಬರ್ರಿ ಅಂತ ಹೇಳಿ ಹಾಕಿ ಬಂದಿದ್ದ. ಅವೇನು ಪಂಚಾಯತಿ ಮಾಡ್ತಾನಂತ? ಅವ್ನು ನಾವು ಡೈವರ್ಸ ಕೊಟ್ಟೇವಿಲ್ಲ, ಕಾನೂನು ಪ್ರಕಾರ ನಾವು ವಿಚ್ಛೇದನ ತೊಗೊಂಡೇವಿಲ್ಲ. ಹೊಳ್ಳಿ ಪಂಚಾಯತಿ ಅಂತ ಅದತ್ತ ಇದತ್ತ. ನಾವ್ಯಾಕೆ ಹೋಗೋಣ?
ಹೋಗೋದಿಲ್ಲ ನಾವು. ಅಪ್ಪಾಜಿ ಕರೆಕ್ಟಾಗಿ ಹೇಳ್ದಿ. ಹೌದು, ನಾವು ಕಾನೂನು ಪ್ರಕಾರ ಅವನ ಹತ್ರ ಡೈವರ್ಸ್ ತಗೊಂಡ ಮ್ಯಾಗ ಮತ್ತೆ ಯಾವ ಪಂಚಾಯತಿ ಮತ್ತೆ ಯಾವ್ದು ದೊಡ್ಡವ್ರದು ನಾವು ಯಾರ ಮಾತು ಕೇಳಂಗಿಲ್ಲ. ನಾವು ಬ್ಯಾಡ ಅಂತಾನೆ ಬಿಟ್ಟ ಮೇಲೆ ಮುಗಿದು ಹೊತ್ತು. ಇಂತ ಯಮಕಿನ ಮಾತಿಗೆ ಏನು ಕಡಿಮೆ ಇಲ್ಲ ನಿಮ್ಗೆ ಅಪ್ಪ ಮಕ್ಕಳದು. ಲೇ ಲಕ್ಷ್ಮಿ, ನಿನಗೆ ಈಗ ಗೊತ್ತಾಗಂಗಿಲ್ಲ ನನಗೆ. ಇನ್ನೊಂದು ತಡೆ ದಿನ ಹೋಗ್ಬೇಕು, ಆಗ ಗೊತ್ತಾಕತಿ. ಯಾರ ಗಂಡ ಹೆಂಡತಿ ತಂದೆಗೆ ಕೈ ಕೈ ಹಿಡ್ಕೊಂಡು ಹೋಗೋ ಮುಂದೆ ನಾಳೆ ವಯಸ್ಸಾದ ಕಾಲಕ್ಕೆ ನೆಲ ಹಿಡಿತೇನ ಗಂಡ ಇರೋದಾಕಿತ್ತು ಅಂತ ಅನಿಸ್ತೈತಿ ನಿನಗೆ. ಈಗ ವಯಸ್ಸೈತಿ, ಕೈಯಾಗ ಶಕ್ತಿ ಐತಿ, ಯಮಕಿಲೆ ಮಾತಾಡ್ತಿ. ಈಗ ನಿಮ್ಮಪ್ಪ ಅದಾನ, ಎಷ್ಟ್ ದಿನ ನಿಮ್ಮಪ್ಪ ನಾನು ನಿಮ್ಮ ಅಣ್ಣ ಎಷ್ಟ್ ತಿಂದವ? ನಾನು ನಿಮ್ಮ ಅಣ್ಣನ ಹೆಂಡತಿ ಬಂದ ಮೇಲೆ ನಿನಗೆ ಯಾರು ಅನ್ನೋದಿಲ್ಲ, ಯಾಕೋ ಅನ್ನಂಗಿಲ್ಲ ಯಾರೂನು. ಈಗ ಗೊತ್ತಾಗೋದಿಲ್ಲ, ಹೇಳು ಮುಂದೆ ಗೊತ್ತಾಕತಿ. ನೀನು ಅನುಭವ ನೀ ಉಳ್ತೀವಿ, ನನ್ನೇನ ಮಾಡ್ತಿ. ನನಗೆಲ್ಲ ಗೊತ್ತೈತೆ, ಏನ್ ಹೇಳಕ್ ಬರ್ಬೇಡ. ನನ್ನ ಮುಂದೆ ಏನಾರ ನೀನು ಹಿಗ್ಗಿಸ್ಕೊಂಡು ಮೂನ ಮಾತಾಡಕ್ ಬಂದೆ ಅಂತ ಹೇಳಿ ನೀನು ಸಂಡೆ ನೋಡ್ತೀನಿ. ನಡಿ ಏನೇನು ಒಳಗೆ ಗೊತ್ತೈತೆ ಹೇಳು. ನಡಿ ಅಂದೆ. ಏ ದಾನು, ಏನ ಹುಡುಗಿ ಮ್ಯಾಗ ಹಂಗೆ? ಹಾಂ ಛ, ಏನು ಹೆಂಗೆ ಸದಿ ನೀನು? ಹೌದು, ನಾ ಚಲೋ ಇಲ್ಲ, ನಾ ರಾಕ್ಷಸಿ ಅದೀನಿ. ನನ್ನ ಹತ್ರ ಚಲೋ ಗುಣನ ಇಲ್ಲ. ನಾ ಹಿಂಗ ಮಾಡೋದು ನೋಡು. ನಿನ್ನಂಗೆ ಎಲ್ಲದಕ್ಕೂ ತಲೆ ತೆಗೆದಾಗ ನಿಂತವ್ರ ಕುಟ್ಟಾಗ ವಾದ ಮಾಡೋಕ್ಕಾಗೋದಿಲ್ಲ ನಮಗೆ. ಏನಾರ ಮಾಡ್ಕೊ. ಹೌದು, ನಾ ಚಲೋ ಇಲ್ಲ, ನಾ ಎಲ್ಲದಕ್ಕೂ ತಲೆ ತೆಗೆದು ನಿಂತೇನೆ. ನಾ ಬ್ರಹ್ಮ ರಾಕ್ಷಸಿ ಆತಿಲ್ಲ, ಸಮಾಧಾನ ಆತಿಲ್ಲ. ಈಗ ಮುಂದೆ ಹೇಳು. ಏನಿಲ್ಲ, ಏನು ಹೇಳ ದಾನು? ಅದ ಏನು ಹೇಳಿ ಇನ್ನೊಂದ್ಸರಿ. ನೋಡ್ರಿ, ನಾ ನಿಮ್ಗೆ ಅವತ್ತಿ ಹೇಳ್ಕೊತ ಬಂದೇನಿ, ಇವತ್ತಿ ಹೇಳ್ಕೊಂಡ್ ಬಂದೇನಿ. ಆಕಿಗೆ ಬುದ್ಧಿ ಸಣ್ಣದು, ವಯಸ್ಸು ಸಣ್ಣದು. ಆಕಿ ವಯಸ್ಸಿಗೆ ತಕ್ಕನಾಗ ವಿಚಾರ ಮಾಡ್ತಾಳ. ನಾವು ದೊಡ್ಡವರದೇ, ನಾವು ಮುಂದಿನ ವಿಚಾರ ಮಾಡಿ ಆಕಿ ಜೀವನ ಸುದ್ದಿ ಮಾಡ್ಬೇಕಾಗ್ತೈತಿ. ಇರ್ಲಿ, ಕಾನೂನು ಪ್ರಕಾರ ಬೇರೆ ಆದವ್ರು ಯಾರು ಒಟ್ಟಿಗೆ ಬಾಳಕತ್ತಿಲ್ಲ ಜಗತ್ತಿನಾಗ. ಏನಾತಿಗೆ ಅವ್ ಬೇಕತ್ತ ಹೆಂಡತಿ ಬರಾಕತ್ತಾನಿಲ್ಲ, ಅಟ್ಟೆಲ್ಲ ನೀ ಕೇಳದಟ್ಟ ಆಸ್ತಿನೂ ಕೊಟ್ಟು. ಕೊಡೋದ ಒಂದು ಪದ್ಧತಿ ಐತಿ. ಕಾನೂನು ಪ್ರಕಾರ ಕೂಸಿಗೆ ಹುಟ್ಸ್ಯಾನ ಕೊಟ್ಟಾನ. ಹೇಳು, ಏನು ದೊಡ್ಡ ಆಗೋದು ಹೇಳತ್ತಿ ನೀನು? ಕೊಟ್ಟಾನ, ಏನ್ ದೊಡ್ಡ ಆಗದಲ್ಲ. ಒಟ್ಟ ಹೊಲ ಮನಿ ಕೊಟ್ಟಾಗ ನಮ್ಮ ಮಗಳು ಸಂಸಾರ ಮಾಡ್ಕೊಂಡಿರ್ಲೇನ ನಾಳೆ ಹಂಗಾರ? ಗಂಡ ಬೇಡನ, ಆ ಕೂಸಿಗೆ ಅಪ್ಪ ಬೇಡನ? ಹೆಂಡತಿಗೆ ಡೈವರ್ಸ್ ಕೊಡೋ ಮುಂದೆ ಅವಂಗ ಅದಾರು ಆಗ್ಲಿಲ್ಲನ? ಅವಂಗ ಯಾವಾಗ ಬರೋ ಐತಿ ಏನ? ಅವ್ರ ಮಾತು ಕೇಳ್ಕೊಂಡು ಒಂದೆರಡು ತಪ್ಪು ಹೆಜ್ಜೆ ಹಾಕ್ಯಾನ ಅಟ್ಟ. ಹಂಗಂತ ನಾವು ಕೆಟ್ಟವನಂತ ತೀರ್ಮಾನ ಮಾಡ್ಬಿಡೋದನ ಅಲ್ಲ. ಅವ್ನು ಹೆಂತ ಬೇಕು ಅಂತ ಬರಾಕತ್ತಾನು, ನಾಳೆ ಪಂಚರ್ನು ಕೂಡಿಸ್ತಾನ, ಅಲ್ಲೇನೈತೆ ನಮ್ಮ ಕಂಡೀಷನ್ ಮಾಡೋನು, ಇಲ್ಲ ಕಣ ಮುಂದೆ ಇಟ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳೋನು. ಅವೆಲ್ಲ ನೀ ಅಂದಾಡ್ ಸುಲಭ ಇಲ್ಲ ದಾನು. ನಮ್ಮ ಅಕ್ಕ ಒಪ್ಪಂಗೂ ಇಲ್ಲ, ಇವ ಅವ್ರ ಅವನ್ ಬಿಟ್ಟು ಬರೋಂಗೂ ಇಲ್ಲ. ಏನಿಲ್ಲ, ಎಲ್ಲ ನೀವು ಮುಂಗಾಲ್ ಕಟ್ಟಿ ಮಾತಾಡಬೇಡ್ರಿ. ನಾ ಎಲ್ಲ ಮಾತಾಡೇನ ಅವ್ನು ಕೊಟ್ಟಾಗ. ಅವೆಲ್ಲ ನಾ ಹೇಳಿದಕ್ಕೆ ಹ್ಞೂ ಅಂದಾನು. ನಾಳೆ ಪಂಚರ ಹತ್ರ ಹೋಗಿ ನಾ ಎಲ್ಲ ಮಾತಾಡ್ತೀನಿ. ನೀವು ಸುಮ್ಮನೆ ಹಲ್ಲ ನೆಲಗೆ ಇಟ್ಕೊಂಡು ಇರೋದು ಕಲೀರಿ. ಆಕಿಗೂ ಅಟ್ಟ ಹೇಳ್ರಿ ಅದನ್ನ. ಏ ದಾನು, ನಾವು ಏನು ಮಾಡಿದ್ರೆ ಏನಾಕಿ ಅವ್ನ ಕುಟ ಬಾಳಕ್ ಒಲ್ಲೆ ಅನ್ನಕತ್ತಾಳ ಇಲ್ಲ? ಈಗ ಸಿಟ್ನಾಗ ಹಂಗ ಅತ್ತಾಳ. ಮುಂದೆ ನಾನು ನೀನು ಇಲ್ದದ ಕಾಲಕ್ಕೆ ವೀರೇಶ ಏನ್ ನೋಡ್ಕೊತಾನ ಅನ್ನೋದು ಏನ್ ಗ್ಯಾರಂಟಿ? ಮುಂದಿನ ವಿಚಾರ ಮಾಡೋಣ. ಮುಂದಿನ ವಿಚಾರ ಮಾಡೋಣ ಅಂದೆ. ಈಗ ನೋಡು, ಈ ಸ್ಥಿತಿ ತಂದಿಟ್ಕೊಂಡಾಳ. ಈಗ ನನಗೆ ಏನು ಮಾಡಂತೀನಿ? ಏನೂ ಇಲ್ಲ, ನಾಳೆ ಪಂಚಾಯತಿಗೆ ಬರ್ರಿ, ಮಾತಾಡೋಣ ಅಂದಾನ. ನಾಳೆ ಪಂಚಾಯತಿಗೆ ಹೋಗೋಣ. ಏನೈತೆ ನಮ್ಮ ನಿರ್ಧಾರಗಳನ್ನ ಹೇಳೋಣ. ಅವ್ರದ್ದು ಏನೈತೆ ಅವ್ರು ಹೇಳ್ತಾರೆ. ಅವೇನಾರ ಹಂಗ ಇಲ್ಲ ನಮ್ಮ ಕಣ್ ಮುಂದೆ ನೀನು ಹೇಳಿಯಲ್ಲ, ಮನೆ ಕೊಡ್ತೀನಿ ಲಕ್ಷ್ಮಿ ಗೊತ್ತ. ಮತ್ತೆ ಅದ ಮನ್ಯಾಗ ಇರುವಲ್ರಕಂದ್ರೆ ಇರುವಲ್ರಕ್ಕ, ಇಲ್ಲ ಕಣ್ ಮುಂದೆ ಇರ್ತಾಳು. ಅವನು ಯಾಕಿನೇನು ಇಲ್ಲಿದ್ದು ಹೊಡೆದು ಬಡಿಯೋದು ಮಾಡೋಕ್ಕಾಗೋದಿಲ್ಲ. ಹಂಗೇನು ಮಾಡೋದಿಲ್ಲ ಅಂತ ಅನ್ಸೈತೆ ನನಗೆ. ಒಂದೇಳೆ ಮಾಡಿದ್ರೆ ನಾವು ಇಲ್ಲೇ ಇರ್ತೇವೆ. ಇಲ್ಲ ಹಂಗ ಮೊದ್ಲಿನಾಗ ಮಾಡಕತ್ತ ಅಂದ್ರೆ ಬಡ ಬಡ ಬಿಟ್ಟು ನಾವು ಅದು ಓಡ್ಸಾಕ್ ಬರ್ತೈತಿ. ನೀ ಹೇಳ್ದಂಗ ಈಗ ನಾಳೆ ಪಂಚರ್ ಕುಡ್ಸಾನ, ಹೇಳಿ ಕಿಮ್ಮತ್ತು ಕೊಟ್ಟು ನಾವು ಹೋಗ್ಬೇಕಾಗ್ತೈತಿ. ನಡಿ ಹೋಗೋಣ, ಹೋಗಿ ಮಾತಾಡ್ಕೊಂಡು ಬರೋಣ. ಆಕೆ ಹಂಗ ಗಂಡ ವಲ್ಲೆ ಅಂತ ಕುಣಿತಾಳ. ಅದಕ್ಕಂತೂ ಬುದ್ಧಿನೂ ಸಣ್ಣದು, ವಯಸ್ಸು ಸಣ್ಣದು. ಈಗ ಗೊತ್ತಾಗೋದಿಲ್ಲ ಆಕಿಗೆ, ಮುಂದೆ ಗೊತ್ತಾಕತ್ತಕ್ಕಿಗೆ. ನೀನ್ ಆಕಿ ತಾಳಕ್ಕ ಕುಣಿಬೇಡ. ಅಪ್ಪಾಗಿ ಒಂದಿಟ್ಟು ಬುದ್ಧಿ ಇಟ್ಕೋ. ನೀನ್ ವಯಸ್ಸಿಗೆ ತಕ್ಕನಾಗ ವಿಚಾರ ಮಾಡ್ಕೊಂಡು ಮಾತಾಡು. ನಿನ್ನ ಹತ್ರ ಹೊಲ ಐತಿ, ಮನಿ ಐತಿ, ಮಗಳನ್ನ ಹ್ಯಾಂಗ್ ಬೇಕಾದ್ರೆ ನೋಡ್ಕೋತೇನೆ ಅಂತಂದು ಎಮ್ಕಿನ ಮ್ಯಾಗ ಮಾತಾಡ್ಬೇಡ. ಆಕಿ ಏನು ಹೊಲ ಮನಿ ಕೊಟ್ಟರು ನಾಳೆ ಗಂಡದನ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದು ಏನು ಹೊಲ ಮನಿ ಕೊಟ್ಟ ಸಂಸಾರ ಮಾಡ್ಬೇಕು ನಕ್ಕಿ. ಏಟ್ ಹೊಲ ಇದ್ರೇನು, ಏಟ್ ಮನಿ ಇದ್ರೇನು, ನಾ ಇದ್ರೇನು, ನೀ ಇದ್ರೇನು, ಆಕಿ ಹುಟ್ಟ ಕೂಸಿದ್ರೇನು ಗಂಡ ಇದ್ದಂಗ ಆಕತೇನ? ಒಂದ್ ಅನುಗುತ್ತನೋ ಕೇಳಕ್ ಬೇಕಿಲ್ಲ. ಯಾರ ಕೈ ಜೋಡ್ ಮಾಡೋದು ಯಾಕೆ ಆಸರಾಗಲಿ ಅಂತ, ಆಕಿ ಕಷ್ಟ ಕಡಿಮೆ ಮಾಡ್ಲಿ ಅಂತ. ಈಕಿ ತನಕ ಚಂಡಿಲ್ಲ ತಾ ನೀರು ಕುಡಿತಾನ ಹೊತ್ತಾಳು. ಆತಾತ್, ಜಾಸ್ತಿ ಭಾಷಣ ಮಾಡಬೇಡ. ಈಗೇನು ನಾಳೆ ಶಂಕರಪ್ಪಣ್ಣರವರೆಲ್ಲ ಬರ್ತಾರೆ. ನಾವು ಪಂಚಾಯತಿಗೆ ಹೋಗ್ಬೇಕು. ನಮ್ಮ ಕಂಡೀಷನ್ಗೆ ಹ್ಞೂ ಅನ್ನೋದಾದ್ರೆ ಅವ್ನ ಕರ್ಕೊಂಬರ್ಬೇಕು. ಇಲ್ಲ ಅಂದ್ರೆ ಇಲ್ಲ, ಅಟ್ಟ ಹೋದಿಲ್ಲ. ಅಷ್ಟೇ. ನಾನು ಈಗ ಅದನ್ನ ಹೇಳ್ಕಳ್ಸೇನ ಅವನಿಗೆ. ನೋಡಪ್ಪ, ನಿಮ್ಮ ಅವ್ವನ ಆಕಿನ ಜೊತೆಗೆ ಇರೋದಾದ್ರೆ ಆಗದೆ ಇರೋ ಮಾತು. ಯಾಕಂದ್ರೆ ನಿಮ್ಮ ಬದಲಾವಣೆ ಅಂತ ಆಗೋದಿಲ್ಲ, ನನಗೆ ಗೊತ್ತೈತಿ. ನಿಮ್ಮ ಅವ್ವ 30 ವರ್ಷದಿಂದ ನಾನು ನೋಡಾಕತ್ತೀನಿ. ಇದೆಲ್ಲ ಆಗದೆ ಇರೋ ಮಾತು. ನೀನ ಬಂದು ಇಲ್ಲೇ ನಮ್ಮ ಕಣ್ ಮುಂದೆ ಆಕಿ ಕುಟ ಬಾಳ್ತೀನಿ ಅನ್ನೋದಾದ್ರೆ, ನಾಳೆ ಪಂಚರ ಅದಕ್ಕೆಲ್ಲ ಹ್ಞೂ ಅನ್ನೋದಾದ್ರೆ ಅಟ್ಟ ನಾವು ಲಕ್ಷ್ಮಿನ ನಿನ್ ಕುಟ ಕಳಿಸಿ ಇಲ್ಲೇ ಇಟ್ಕೊಳಕ್ ತಯಾರದೀವಿ. ಇಲ್ಲ ಅಂದ್ರೆ ಇದಾಗದೆ ಇರೋ ಮಾತು. ನಾವು ಯಾವ ಪಂಚಾಯತಿಗೆ ಬರೋದಿಲ್ಲ, ನಿಮ್ಮನ್ನ ನೀವಿರ್ರಿ, ನಮ್ಮನ್ನ ನಾವಿರ್ತೇವೆ ಅಂತ ಹೇಳ್ಕಳ್ಸೀನಿ. ನಾವು ಇಲ್ಲಿ ಹೇಳಕ್ಕ ನಾಳೆ ಪಂಚರ ಏನು ಇದು ಕೊಡ್ತಾರೆ, ಅದಕ್ಕೆ ನಾನು ಬದ್ದಾದೇನಿ ಅಂತ ಅಂದ. ನಾಳೆ ಪಂಚರ ಏನ್ ಮಾತಾಡ್ತಾರೆ ನೋಡೋಣ. ನಮ್ದು ಏನೈತೆ ನಮ್ದು ಹೇಳೋದತ್ತಿ ಹೇಳೋಣ. ಹ್ಞೂ ಅಂದ್ರೆ ಸರಿ, ಹ್ಞೂ ಅಲ್ಲಿಲ್ಲ ನಿನ್ನ ಮಗಳು ತಂದು ನಿಮ್ಮ ಮನೆಯಾಗ ಇಟ್ಕೋ. ಯಾರು ಬೇಡ ಅಂದಾರ? ಅಲ್ಲ, ಕರ್ದಿದ್ದಕ್ಕೆ ಹೋಗೋದೊಂದು ಇರ್ತೈತಿಲ್ಲ. ನಾಳೆ ಅವತ್ತು ಕರ್ದಿದ್ದ, ನಾವು ಹೋಗಲಿಲ್ಲ, ಹೋಗಿದ್ರೆ ಸುದ್ದ ಆಗ್ತೈತೆ ಏನಂತ ಮುಂದೊಂದಿನ ಹೊರಗ ಸ್ಥಿತಿ ಬರೋದಿಲ್ಲ. ಆತ್, ನೀ ಹೇಳೋದು ಬರಬರಿ ಐತಿ. ನಾ ಎಲ್ಲ ಲಕ್ಷ್ಮೀನ ಹ್ಞೂ ಅನ್ನಿಸ್ತೀನಿ. ನಾಳೆ ಪಂಚಾಯತಿಗೆ ಹೋಗೋಣ ಹೇಳು.
ಆತ ಈಗ ಹ್ಞೂ ಅಂದ್ರೆ ಮುಂಜಾನೆ ಸಟಗಳಿ ತಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ 11 ಅಂದ್ರೆ ಶಂಕರಪ್ಪಣ್ಣರ ಮನ್ಯಾಗ ಇರ್ಬೇಕತ್ ನೋಡು ಮಾದಕ್ಕನು ಅಂದ್ ಹೋಗ್ಯಾಳ ಆತು ಹೇಳ ಏ ಹಂಗೆ ಅಂತಾರೆ ಹೋಗಿ ಒಂದಿಟ್ಟು ಚಾ ಮಾಡ್ಕೊಂಡು ಬಾ ನಾನು ಚಾ ಕುಡಿದು ಇಲ್ಲೇ ಒಂದಿಟ್ಟು ಮಲ್ಲಪ್ಪಣ್ಣವ್ರ ಮನೆ ಕಡೆ ಹೋಗ್ಬರ್ತೀನಿ ಸರಿ ಲಕ್ಷ್ಮಿ ನಾ ಮಾಡ್ತೀನಿ ಚಾ ಈ ಹೆಣ್ಮಕ್ಳು ಹಡ್ದವನು ಜಗತ್ತಿನಾಗ ಯಾವನು ಸುಖವಾಗಿಲ್ಲ ಅನ್ನಿಸ್ತೈತಿ ನೋಡಪ್ಪ ಮಕ್ಕಳಾಗಿಲ್ಲ ಅಂದ್ರೆ ಆಗಿಲ್ಲ ಅನ್ನೋದು ಒಂದು ಚಿಂತೆ ಆದ್ರೆ ಹಿಂಗೆ ಏನಪ್ಪ ಸಾಯ ಮಟ್ಟ ನೆಮ್ಮದಿ ಇಲ್ಲ ಅನ್ನಿಸ್ತೈತಿ ಬದುಕಿ